ದೇವರಿಗೆ 8ನೇ ವಾರ್ಷಿಕೋತ್ಸವದ ಸಂಭ್ರಮ. ಗಂಗಾವತಿ ಇಲ್ಲಿನ ನಗರಸಭೆ ವ್ಯಾಪ್ತಿಯ ಶಾರದಾ ನಗರದಲ್ಲಿರುವ ಶೃಂಗೇರಿ ಶಾರದಾ ಪೀಠದ ಶಂಕರ ಮಠದಲ್ಲಿ ಶುಕ್ರವಾರದಂದು ಶ್ರೀ ಶಾರದಾ ದೇವಿ ಸೇರಿದಂತೆ ಪರಿವಾರ ದೇವರುಗಳ 8ನೇ ವಾರ್ಷಿಕೋತ್ಸವ ಸಮಾರಂಭ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ದೇವಸ್ಥಾನದ ಪ್ರಧಾನ ಅರ್ಚಕ ಕುಮಾರ್ ಭಟ್ ಹಾಗೂ ಸಹಾಯಕ ರಾಘವೇಂದ್ರ ನೇತೃತ್ವದಲ್ಲಿ ಮೂಲ ದೇವರುಗಳಿಗೆ ಪಂಚಾಮೃತ ಅಭಿಷೇಕ, ಅಷ್ಟೋತ್ತರ ಪಾರಾಯಣ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಧರ್ಮದರ್ಶಿ ನಾರಾಯಣರ ವೈದ್ಯ ಮಾತನಾಡಿ, ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಅನುಗ್ರಹದ ಮೇರೆಗೆ ಶ್ರೀ ಕರ ಮಹಾಸ್ವಾಮಿಗಳು ಕಳೆದ 8 ವರ್ಷದ ಹಿಂದೆ ಶ್ರೀ ಶಾರದಾಂಬ ದೇವಿ ಸೇರಿದಂತೆ ಪರಿವಾರ ದೇವರುಗಳ ಸ್ಥಾಪನೆ ಮಾಡಿಸುವುದರ ಮೂಲಕ ಭತ್ತದ ಕಣಜವನ್ನ ವಿದ್ಯಾ ಕಣಜವನ್ನಾಗಿ ರೂಪಿಸುವಲ್ಲಿ ದೇಗುಲ ಸರ್ವ ಜನಾಂಗದವರಿಗೆ ಆರಾಧ್ಯ ದೈವವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶೇಷಗಿರಿ ಗಡಾದ್, ಅನಿಲ್ ಅಳವಂಡೀಕರ್, ಕಾಶಿನಾಥ್ ಜೋಶಿ ಸೇರಿದಂತೆ ಸೇವಾಕರ್ತರು ಪಾಲ್ಗೊಂಡಿದ್ದರು.
ಗಂಗಾವತಿಯ ಶೃಂಗೇರಿ ಶಂಕರ ಮಠದಲ್ಲಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನಾವು 8ನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವ ವರ್ಷದ 8ನೇ ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮುಂಜಾನೆಯಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ದೇವಸ್ಥಾನದಲ್ಲಿ ನಡೀತಾ ಇವೆ. ಎಲ್ಲ ಮೂಲ ವಿಗ್ರಹಗಳಿಗೆ ಇವತ್ತು ಪೂರ್ಣಾಭಿಷೇಕ ಇರ್ತದೆ. ಅಭಿಷೇಕ, ಅಷ್ಟೋತ್ತರ ಎಲ್ಲವೂ ಈಗ ಸಾಂಗತ ಆಯಿತು. ಇನ್ನು ಸಾಯಂಕಾಲ ಅಷ್ಟೋತ್ತರ ಮತ್ತು ಭಜನೆ, ನಂತರ ಲಲಿತಾ ಸಹಸ್ರನಾಮ, ಕುಂಕುಮಾರ್ಚನೆ ಮುಂತಾದ ಇತ್ಯಾದಿ ಅನೇಕ ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಸತತವಾಗಿ ನಮ್ಮ ಜಗನ್ಮಾತೆ ಶಾರದಾಂಬೆ ಹಾಗೂ ಶೃಂಗೇರಿ ಪೀಠದ ಉಭಯ ಜಗದ್ಗುರುಗಳ ಪರಮಾನುಗ್ರಹದಿಂದ ನಾವು ಯಶಸ್ವಿಯಾಗಿ 8 ವರ್ಷಗಳನ್ನು ಪೂರೈಸಿ 9ನೇ ವರ್ಷಕ್ಕೆ ನಾವು ಇವತ್ತು ಕಾಲಿಡ್ತಾ ಇದ್ದೀವಿ ಅಂತಂದಾಗ ಬಹಳ ಸಂತೋಷ. ಇದಕ್ಕೆ ಸಹಕಾರ ಎಲ್ಲ ಗಂಗಾವತಿಯ ಆಸ್ತಿಕ ಮಹಾಜನರ ಸಹಕಾರ ಕೂಡ ಭಾಳ ಇಂಪಾರ್ಟೆಂಟ್ ಅಂತಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಗುರುಗಳ ಅನುಗ್ರಹ ಎಲ್ಲ ಆಸ್ತಿಕ ಮಹಾಜನತೆಗೆ ಸಿಗಲಿ ಅಂತೇಳಿ ಇವತ್ತಿನ ಒಳ್ಳೆಯ ದಿವಸದಲ್ಲಿ ನಾನು ಶುಭ ಹಾರೈಸ್ತೀನಿ. ಸಾಯಂಕಾಲ ಕಾರ್ಯಕ್ರಮ ಕೂಡ ಸಾಯಂಕಾಲ 5:30ರಿಂದ 7:30 ತನಕ ಕಾರ್ಯಕ್ರಮಗಳು ಇರ್ತವೆ. ಎಲ್ಲ ಭಜನಾ ಮಂಡಳಿಗಳ ಸದಸ್ಯರು ಬರ್ತಾರೆ. ಶಾರದಾ ಶಂಕರ ಭಕ್ತ ಮಂಡಳಿ, ಸತ್ಯದೇವೇಶ ಭಜನಾ ಮಂಡಳಿ, ಗಂಗಾಧರೇಶ್ವರ ಮಹಿಳಾ ಭಜನಾ ಮಂಡಳಿ, ಸೌಂದರ್ಯ ಲಹರಿ ಭಗಿನಿಯರ ಬಳಗ, ಲಲಿತಾ ಸಹಸ್ರನಾಮ ಭಗಿನಿಯರ ಬಳಗ, ಯೋಗೀಶ್ವರ ಯಾಜ್ಞವಲ್ಕ್ಯ ಮಹಿಳಾ ಭಜನಾ ಮಂಡಳಿ, ಗಾಯತ್ರಿ ವಿಶ್ವಕರ್ಮ ಮಹಿಳಾ ಭಜನಾ ಮಂಡಳಿ, ಇನ್ನೂ ಅನೇಕ ಭಜನಾ ಮಂಡಳಿಗಳ ಸದಸ್ಯರು ನಮ್ಮಲ್ಲಿ ಬಂದು ಇವತ್ತು ಸೇವೆಯನ್ನು ಮಾಡ್ತಾರೆ. ನೀವು ಬನ್ನಿ, ಜಗನ್ಮಾತೆಯ ದರ್ಶನ ತೆಗೆದುಕೊಂಡು ಪುನೀತರಾಗಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ.